ಸೊ ಗೈಸ್ ಎಲ್ಲರಿಗೂ ನಮಸ್ಕಾರ. ಸೊ ಇವಾಗ ಬೆಳಗ್ಗೆನೇ ಎದ್ದು ಗೊತ್ತಿಲ್ಲ ನಮ್ಮ ಡೈಲಿ ರೂಟೀನ್ ಏನು ಅಂತ. ಸೊ ಕಾಲೇಜ್ ಕಡೆ ಹೊರಟೆ. ಸೊ ಬನ್ನಿ ಇವಾಗ ಹೋಗಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಅತಿ ಹೆಚ್ಚು ಚಳಿ ಅಂದರೆ ನಮ್ಮೂರೇ ಅನಿಸುತ್ತೆ, ಬಟ್ ಹೆವಿ ಚಳಿ ಇದೆ. ಸೊ ಬನ್ನಿ ಗೈಸ್. ಇವಾಗ ಬಸ್ಸಲ್ಲಿದ್ದೀವಿ. ಸೊ ಐ ಹೋಪ್ ಈ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇದೆ ಅಂತ. ಸೊ ಬನ್ನಿ, ಇವಾಗ ಮುಂಚದ ಕಟ್ಟೆಯಲ್ಲಿದ್ದೀವಿ. ಸೊ ಗಣಪತಿ ದೇವಸ್ಥಾನ, ಇದು ಗಣಪತಿ ದೇವಸ್ಥಾನ. ಸೊ ಲೆಟ್ಸ್ ಗೋ. 3 hours later. ಸೊ ಗೈಸ್ ಫೈನಲಿ ಬ್ಯಾಕ್ ಟು ಹೋಮ್. ಬಟ್ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಹೆವಿ ಸುಸ್ತಾಗಿತ್ತು. ದೆನ್ ಕಂಟಿನ್ಯೂಸ್ ಕ್ಲಾಸಸ್ ಇತ್ತು. ಈ ಸ್ಪೀಕರು ಒಳ್ಳೆ ಥಿಯೇಟ್ರಲ್ಲಿ ಕೇಳಿಸ್ದಂಗೆ ಆಗ್ತಿದೆ. ಕಾಂತಾರ ಮೂವಿ ಹಾಕಿದ್ದಾರೆ. ಸೊ ನೋಡಿ ತೋರಿಸ್ತೀನಿ. ತೋರಿಸ್ತೆ ಕರೆಕ್ಟ್ ಕಾಣಿಸ್ತು ಅನ್ಸುತ್ತೆ. ಸೊ ಬನ್ನಿ. ಸೊ ಈಗ ಫೈನಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬಿಸಿಲು ಸೇಮು ನಿನ್ನೆ ಥರನೇ ಆಗ್ಬಿಟ್ಟಿದೆ. ಬನ್ನಿ ಲೆಟ್ಸ್ ಗೋ. ಏನೂ ಮಾಡೋಕ್ಕಾಗಲ್ಲ, ನಡಿಲೇಬೇಕು. ಸೊ ಫೈನಲಿ ಏನು ಅಂದರೆ, ಸೊ ಎಷ್ಟೇ ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಸೊ ಐಸ್ ಕ್ರೀಮ್ ತಿನ್ನೋದಂತೂ ನಾವಂತೂ ಬಿಡಲ್ಲ. ಸೊ ಬನ್ನಿ ಒಂದು ಬೈಟ್ ಐಸ್ ಕ್ರೀಮ್ ತೊಗೊಳೋಣ. ದೆನ್ ಆವಾಗಲೇ ನಾನು ಮನೆಗೆ ಬಂದೆ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಎದ್ದು ಸಂಜೆ 5 ಗಂಟೆ ಆಗ್ತದಂತ. ಬನ್ನಿ ಲೆಟ್ಸ್ ಗೋ ಗೈಸ್. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಎಡಿಟಿಂಗು ಎಲ್ಲದನ್ನು ಮುಗಿಸಿ ಸೊ ಅಪ್ಲೋಡು ಮಾಡಿ ಸೊ ಮತ್ತೆ ಈಗ ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಬನ್ನಿ ಇವಾಗ ಏನಾದ್ರು ಪ್ಲ್ಯಾನ್ ಮಾಡುವ. ದೆನ್ ಲೆಟ್ಸ್ ಗೋ ನೋಡೋಣ. ಗೈಸು ನೋಡಿ, ಇಲ್ಲಿ ನಮ್ಮ ಅಪ್ಪಾಜಿ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ. ಸೊ ಇದಕ್ಕೆ ಹಾಕೊಂಡು ಟಿವಿಗೆ ನೋಡಿ. ಸೊ ಗೈಸ್ ಇವಾಗ ಊಟ ಮಾಡೋ ಟೈಮ್ ಆಯಿತು. ಸೊ ಊಟ ಏನು ಅಂದರೆ ತಿಳಿ ಸಾರು ಮತ್ತು ಹಪ್ಪಳ, ಸೊಪ್ಪಿನ ಪಲ್ಯ. ಸೊ ಇನ್ನೊಂದು ಸ್ಪೆಷಲ್ಲಾಗಿ ಮಾಡಿದ್ದಾರೆ. ಸೊ ಇದು ಮಲೆನಾಡಲ್ಲಿ ತುಂಬ ಸ್ಪೆಷಲ್ಲು. ಸೊ ಅದನ್ನು ನಾನು ಊಟ ಆದಮೇಲೆ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಸ್ಪೆಷಲ್ಲು. ಬನ್ನಿ ನೋಡೋಣ ಏನು ಅಂತ. ದಿ ನೆಕ್ಸ್ಟ್ ಡೇ. ಸೊ ಗೈಸ್ ನಾನು ಸಾರಿ, ನಿನ್ನೆ ಹೇಳ್ದಂಗೆ ನನಗೆ ನಿನ್ನೆ ತೋರ್ಸೋಕ್ಕಾಗಿಲ್ಲ, ಬಟ್ ಇವಾಗ ತೋರಿಸ್ತಾ ಇದ್ದೀನಿ. ಏನು ಅಂದರೆ, ಸೊ ನನ್ನ ಫೇವ್ರೇಟು ಮತ್ತು ಒಂದು ಸ್ವಲ್ಪ ಜನಕ್ಕೂ ಫೇವ್ರೇಟೇ ಇದು. ಸೊ ಗಿಣ್ಣ ಅಂತ ಹೇಳ್ತಾರೆ, ಬೆಂಗಳೂರು ಸೈಡು ಗಿಣ್ಣು ಅಂತ ಹೇಳ್ತಾರೆ ನೋಡಿ, ಇದಕ್ಕೆ ಹೇಳೋದು. ಸೊ ಇದು ದನ ಕರು ಹಾಕಿದಾಗ ಬರುವಂಥದ್ದು ಇದು. ಸೊ ಇದಕ್ಕೇನಂತಾರಮ್ಮ? ಇದಕ್ಕೆ ಪುಡಿ ಆಗಿದೆ, ಒಂಥರ ಕೇಕ್ ತರ ಇರುತ್ತೆ. ಇಲ್ಲಿದೆಯಲ್ಲ, ಇದು ಪೀಸ್ ಆಯ್ತಾ, ಈ ತರ ಪೀಸ್ ಆಗಿದೆ. ಬಟ್ ಇದಕ್ಕೆ ಹಾಲು ಎಕ್ಸ್ಟ್ರಾ ಹಾಕ್ಬೇಕಿತ್ತು, ಸ್ವಲ್ಪ ಗಟ್ಟಿಯಾಗಿದೆ. ಗಟ್ಟಿ ಆಗ್ಬಿಟ್ಟಿದೆ. ನೀವು ಫಸ್ಟ್ ಟೈಮ್ ಮಾಡಿದ್ದು? ಯಾರಿಗೂ ಹೇಳ್ಬೇಡ. ಸೊ ಬನ್ನಿ ಗೈಸ್.